ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಹಾಯ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿಜಯ್ ಕುಮಾರ್. ವೀಕ್ಷಕರೇ, ಈಗ ಇವತ್ತು ಕೆಲವೊಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಅಂದರೆ ಮೊನ್ನೆ ಒಂದು 2-3 ದಿವಸದ ಹಿಂದೆ ನಾವು ಒಂದು ಹಾಕಿರೋ ಒಂದು ವಿಡಿಯೋಕ್ಕೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ. ಒಂದು ಚೆನ್ನಾಗಿ ಮಾಡಿದ್ದಾರೆ, ಓಕೆ, ಕಮೆಂಟ್ ಮಾಡೋ ಹಕ್ಕಿದೆ ಅವರಿಗೆ, ಮಾಡ್ತಾರೆ. ಏನು ಮಾಡಿ ಹೇಳಿದ್ದಾರೆ ಅಂದರೆ ಅವರು, ಸರ್ ನೀವು ಯಾಕೆ ಧರ್ಮಸ್ಥಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಬೇರೆ ಈಗ ದೇಶದಲ್ಲಿ ಬೇಕಾದಷ್ಟು ಧರ್ಮಕ್ಷೇತ್ರಗಳಿದೆ, ಯಾತ್ರಾ ಕ್ಷೇತ್ರಗಳಿದೆ, ಅಲ್ಲೆಲ್ಲ ಈ ರೀತಿ ಅತ್ಯಾಚಾರ ಅನಾಚಾರಗಳು ನಡೀತಾನೆ ಇರುತ್ತೆ. ಆದ್ರೆ ನೀವು ಧರ್ಮಸ್ಥಳನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಸೊ ಹಂಗಾರೆ ಬೇರೆ ಕಡೆ ಆಗುತ್ತೆ ಅಂತಂದ್ರೆ ಅದು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಸೊ ಇದ್ರ ಬಗ್ಗೆ ನಾನು ಸೌಜನ್ಯ ಪರ ಹೋರಾಟಗಾರರಾದ ನಮ್ಮ ಜಯಂತ್ ಅವ್ರ ಹತ್ರ ಕೇಳಿದಾಗ ಅವರು ಅದಕ್ಕೆ ಖಡಕ್ ಆದ ಆನ್ಸರ್ ಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೂ ಒಂದು ಇಬ್ರು ಬೇರೆ ಒಂದು ಕಮೆಂಟ್ ಅನ್ನು ಹಾಕಿದ್ದಾರೆ. ಅಂದ್ರೆ ನಾವು ವಿಶ್ವ ಅನ್ನೋ ವ್ಯಕ್ತಿಯ ಬಗ್ಗೆ ಹೇಳಿದ್ದಕ್ಕೆ ವಿಶ್ವನ ಮುಖ ತೋರಿಸಿ ಫೋಟೋ ರಿವೀಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಫೋಟೋ ರಿವೀಲ್ ಮಾಡೋ ಟೈಮ್ ಇನ್ನೂ ಬಂದಿಲ್ಲ. ಫೋಟೋ ಇದೆ ನಮ್ಮಲ್ಲಿ, ಬಟ್ ಅದು ರಿವೀಲ್ ಮಾಡೋ ಟೈಮಲ್ಲಿ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಕಾನೂನಾತ್ಮಕವಾಗಿ ಹೋಗಿ ನಾವು ಅದನ್ನ ಫೋಟೋ ರಿವೀಲ್ ಮಾಡ್ತೀವಿ. ಯಾವಾಗ ಬೇಕೋ ಆವಾಗ ಅದು ಮಾಡ್ತೀವಿ ಅದನ್ನ. ಆಮೇಲೆ ಇನ್ನೊಂದು ಕಮೆಂಟ್ ಬಂದಿತ್ತು, ಧರ್ಮಸ್ಥಳದಲ್ಲಿ ಬೆಂಗಳೂರಿನಿಂದ ಬಂದ ಯಾತ್ರಾರ್ಥಿಗಳು ಡಿ ಗ್ಯಾಂಗ್ ಆಟೋದವರಿಗೆ ಚಪ್ಪಲಿ ಸೇವೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಅಂತ. ಇದಕ್ಕೆಲ್ಲದಕ್ಕೂ ಉತ್ತರ ಇಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರಾದ ಜಯಂತ್ ಅವರು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ಈಗ ನಾವು ನಿನ್ನೆ ಒಂದು ವಿಡಿಯೋ ಹಾಕಿದ್ವಿ ಸರ್ ನಮ್ಮ ಚಾನಲಲ್ಲಿ. ಒಬ್ಬರು ಮಹಿಳೆ, ಪುತ್ತೂರಿನ ಮಹಿಳೆ ಮಾತಾಡಿರೋದು. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಒಬ್ಬರು ಯಾರೋ ಪುಣ್ಯಾತ್ಮ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ನೋಡಿ ಅಮ್ಮ, ಇಂಥ ಕೆಲಸಗಳು, ಇಂಥ ಅನಾಚಾರಗಳು, ಅನ್ಯಾಯಗಳು ಪ್ರತಿ ಪುಣ್ಯಕ್ಷೇತ್ರದಲ್ಲೂ ನಡೀತಾ ಇದೆ. ಅದೆಲ್ಲ ಮಾಮೂಲಿ ಇದು. ಅದಕ್ಕೆ ನೀವು ಯಾಕೆ ಧರ್ಮಸ್ಥಳ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಾ ನೀವು, ಹಂಗೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲೂ ನಡೀತಾ ಇದೆ ಅಂದರೆ ಅದು ಯಾಕೆ ಹೊರಗಡೆ ಬರ್ತಾ ಇಲ್ಲ ಸರ್? ಅದು ಸರ್, ಒಂದನೇದಾಗಿ ಅವನಿಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಹಂಗಾರೆ ಪುಣ್ಯಕ್ಷೇತ್ರಗಳು ಅಂದರೆ ದೇವಸ್ಥಾನ ಆಗಲಿ, ಚರ್ಚ್, ಮಸೀದಿ, ಪುಣ್ಯಕ್ಷೇತ್ರ ಇರೋದು ಇದಕ್ಕೋಸ್ಕರ ಇರೋದಾ? ತನ್ನ ಆ ಒಂದು ಆಲೋಚನೆ ಪ್ರಕಾರ ಇದಕ್ಕೋಸ್ಕರ ಇರೋದಾ? ಮತ್ತು ಅವನಿಗೆ ನೇರವಾಗಿ ಕೇಳ್ತಾ ಇದ್ದೀನಿ, ತಾವು ಇಂಡಿಯಲ್ಲಿದ್ದೀರಾ, ಬೇರೆ ಯಾವುದೋ ಕಂಟ್ರಿಯಲ್ಲಿ ಕೂತಿ ಕಮೆಂಟ್ ಹೊಡ್ತಾ ಇದ್ದಾನ? ಅವನ ಥರಂತೆ ನಾವು ಇರೋದು. ನೀವು ಎಚ್ಚೆತ್ತುಕೊಳ್ಬೇಕು. ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳೋ ಕೆಲಸವನ್ನು ನಾವು ಮಾಡ್ತಾ ಇರೋದು. ನಾವು ಒಬ್ಬರೇ ಎಲ್ಲ ಮಾಡಲಿಕ್ಕೆ ಆಗಲ್ಲ, ಇಲ್ಲ ನಮ್ಮ ತಂಡ ಒಬ್ಬರೇ ಮಾಡಲಿಕ್ಕೆ ಆಗಲ್ಲ. ಕರ್ನಾಟಕ ರಾಜ್ಯದಲ್ಲಿ 107 ಕೋಟಿ ಜನಸಂಖ್ಯೆ ಇದೆ ಅಲ್ಲ, ಒಂದಿಷ್ಟು ಜನಕ್ಕೆ ಮುಂದೆ ಬರ್ಬೋದಲ್ಲ, ಧೈರ್ಯ ಮಾಡಿ. ಇದೆಲ್ಲ ನಿಮ್ಮ ಕಡೆ ಆಗ್ತಾ ಇದ್ದರೆ ಹಂಗಾದ್ರೆ ಇವಾಗ ಹೇಳೋದ ಪ್ರಕಾರ ಅವನಿಗೆ ಗೊತ್ತಿದೆ ಎಲ್ಲೆಲ್ಲ ಆಗ್ತಾಯಿದೆ ಅಂತ. ನೀನೇ ಕಣ್ಮುಚ್ಚಿ ಕೂತಿದ್ಯಾ? ನನ್ನ ಪ್ರಕಾರ ಇವನ ಮನೆಯಲ್ಲಿ ಯಾರಿಗೂ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರ್ಬೋದು. ನೀನು ಮೊದಲು ಆ ಗೂಡಿಂದ ಹೊರಗೆ ಬಾ, ಜನರಿಗೆ ತಿಳಿಸಿ ಈ ಥರ ಆಗ್ತದೆ ಅಂತ. ನಿನಗೆ ಉಳಿದವರು ಸೇರ್ತಾರೆ. ನಿನ್ನ ಈ ಒಂದು ವಿಷಯದಿಂದಾಗಿ ಎಷ್ಟೋ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದಲ್ಲ, ಎಷ್ಟೋ ಕಡೆ ಅತ್ಯಾಚಾರ ಆದರೆ ಅವರೇ ಮುಂದೆ ಬಂದು ನಿಂತು ಆ ಒಂದು ಹೋರಾಟ ಮಾಡಿ ಇನ್ನೊಂದು ಹೆಣ್ಣು ಮಗಳಿಗೆ, ಇನ್ನೊಂದು ತಾಯಿಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಫೈಟ್ ಮಾಡ್ತಾ ಇದ್ದಾರಲ್ಲ, ಅದೇ ಥರ ಮಾಡ್ಬೋದಲ್ಲ. ನೀನು ಈ ಥರ ಅಲ್ಲಲ್ಲಿ ಕೂತು ಹೇಳಿಕೆಯನ್ನು ಕೊಡೋದಲ್ಲ, ಜಾಲತಾಣಲ್ಲಿ ಕೂತು ಬರೆಯೋದಲ್ಲ, ಮುಂದೆ ಬಂದು ನಿನ್ನ ಧೈರ್ಯವನ್ನು ತೋರಿಸು. ನೀನು ನಮ್ಮ ದೇಶ ಯಾವ ರೀತಿಯಲ್ಲಿದೆ, ಏನು ಮಾಡ್ಬೋದಂತ. ಇವಾಗ ಸಣ್ಣ ಒಂದು ವಿಷಯ, ಸೌಜನ್ಯ ತಾಯಿ ಮುಂದೆ ಬಂದಾಗೆ ತಾನು ಇಷ್ಟೆಲ್ಲ ಗೊತ್ತಾಗ್ತಾ ಇರೋದು, ಇಲ್ಲ ಗೊತ್ತಾಗ್ತಾ ಇತ್ತಾ? ಅದೇ ಥರ ಪ್ರತಿಯೊಬ್ಬರು ಧೈರ್ಯ ತೋರಿಸಿ. ಅದಲ್ಲ ಕೇಳ್ತಾ ಇದ್ದಾನಲ್ಲ, ಎಲ್ಲ ದೇವಸ್ಥಾನ ನೀನು ಆ ಥರ ಲೆಕ್ಕ ಹಾಕ್ಲಿಕ್ಕೆ ಹೋಗಬೇಡ ನೀನು. ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಅನ್ಯ ಸಮುದಾಯವರು ಹಿಂದೂ ದೇವರನ್ನು ಪೂಜೆ ಮಾಡ್ತಾ ಇರೋದು. ಅದು ಮುಟ್ಟಾಳ, ನೀನು ಅರ್ಥ ಮಾಡ್ಕೊಂಡಿರ್ಬೇಕದು. ಆ ಮುಟ್ಟಾಳ ಏನು ಅಂತ ಇವನ್ ಥರ ಆ ಮುಟ್ಟಾಳನು ಅವ ಹಿಂದೂ ದೇವರನ್ನು ಪೂಜೆ ಮಾಡಿ ಹಿಂದೂ ಭಕ್ತರ ಕಾಣಿಕೆ ದುಡ್ಡಲ್ಲಿ ಬಡ್ಡಿ ದುಡ್ಡು ಕೊಡುತ್ತಾ ಅತ್ಯಾಚಾರ ಮಾಡುವವರ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾನೆ. ಬೇರೆ ಏನು ಮಾಡ್ತಾ ಇದ್ದಾನ? ಇಷ್ಟು ಆಲೋಚನೆ ಮಾಡಲಿಕ್ಕೆ ಬುದ್ಧಿ ಇಲ್ವಾ? ಇಲ್ಲಿಯ ನೀರು, ಇಲ್ಲಿ ಅನ್ನ ತಿಂದು ಅದು ಆಲೋಚನೆ ಮಾಡಲಿಕ್ಕೆ ಬುದ್ಧಿ ಇಲ್ವಾ? ನೀವೇನು ವಿದೇಶದಲ್ಲಿದ್ದಾನ? ನೀನು ಆದಷ್ಟು ಬೇಗ ನೀನು ಹೊರಗೆ ಬಾ, ನಿನ್ನ ಮನೇಲಿ ಆಗಿರೋ ವಿಷಯವನ್ನು ಎತ್ತಾಕು, ಆವಾಗ ನಾವು ಮುಂದೆ ಬರ್ತೀವಿ. ಎಲ್ಲ ದೇವಸ್ಥಾನವನ್ನು ನೀನು ಟಾರ್ಗೆಟ್ ಮಾಡಬೇಡ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಆಮೇಲೆ ಈಗ ಇನ್ನೊಂದು ಕಮೆಂಟ್ ಇದೆ. ಏನಂದರೆ, ನಿನ್ನೆ ಅವರು ಪುತ್ತೂರು ಲೇಡಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಅಲ್ಲಿ ಅದೇ ವಿಶ್ವ ಮತ್ತು ನಾರಾಯಣ ಅಂದ್ಬಿಟ್ಟು 2 ಹೆಸರು ಹೇಳ್ತಾರಲ್ಲ, ಎಲ್ಲರೂ ಕಮೆಂಟಲ್ಲಿ ವಿಶ್ವನ ಫೇಸ್ ತೋರಿಸಿ ಅಂತ ನಮಗೆ ರೆಗ್ಯುಲರ್ ಕಮೆಂಟ್ಗಳು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವಿಶ್ವನ ಫೇಸ್ ತೋರಿಸ್ಬೋದಿಲ್ಲ ಅಂತಲ್ಲ, ಇವಾಗಲೇ ನಮ್ಮ ಅಲ್ಲಿ ಜನರೇ ಅದನ್ನ ಫೋಟೋನ ಕಳಿಸಿಕೊಟ್ಟಿದ್ದಾರೆ. ಆದರೆ ಇವಾಗ ಕಾನೂನು ಅವಕಾಶ ಇರೋದಿಲ್ಲ. ನಾವೆಲ್ಲವನ್ನೂ ಆಲೋಚನೆ ಮಾಡಬೇಕಲ್ಲ. ಅದಕ್ಕೋಸ್ಕರ ಇವಾಗ ಅವ್ರ ಮೇಲೆ ದೂರು ದಾಖಲು ಮಾಡೋ ಎಲ್ಲ ವ್ಯವಸ್ಥೆ ನಡೀತಾ ಇದೆ. ದೂರು ದಾಖಲಾದಮೇಲೆ FIR ಆದ ನಂತರ ನಾವು ಅದನ್ನು 100% ಕೊಡ್ತೀವಿ ಅಂತ ಹೇಳ್ತೀವಿ. ಮತ್ತಿನ್ನೊಂದು ವಿಷಯ, ಇವಾಗ ಕೆಲವರು ಕೇಳ್ತಾ ಇರೋದು ಏನಂತ ಹೇಳಿ, ಫೇಸ್ ತೋರಿಸಿ ಅಲ್ಲೋ ಆದರೆ ಇನ್ನೂ ನಮಗೆ ಸೇಫ್ಟಿಯಾಗಿ ಇರ್ಬೋದು ಅಂತಲ್ಲ. ನೀವು ತಲೆನೇ ಕೆಡಿಸ್ಬೇಡಿ.
ಇವಾಗ ಧರ್ಮಸ್ಥಳ ಅತ್ಯಾಚಾರ ಮತ್ತು ದಬ್ಬಾಳಿಕೆ ಮಾಡುವ ವಿರುದ್ಧವಾಗಿ ಭಕ್ತರು ಎದ್ದೇಳಿದ್ದಾರೆ. ಅದೇ ಒಂದು ವಾರ ಹಿಂದೆ ಬೆಂಗಳೂರಿಂದ ಹೋದವರು ಅವ್ರ ಫ್ಯಾಮಿಲಿ ಸಮೇತ ಹೋಗಿರೋದು ಅಲ್ಲಿ ದೇವಸ್ಥಾನಕ್ಕೆ. ಅಲ್ಲಿ ಅವರೊಂದು ಏನೋ ಯಾವಾಗ ತೋರಿಸ್ತಾ ದಬ್ಬಾಳಿಕೆ ದೌಲತ್ತು ಮಾತುಗಳು ಈ ಮಾತುಗಳ ರೀತಿ ಮಾತಾಡಿದ್ರು. ಆವಾಗ ಬೆಂಗಳೂರು ಅವರಿಗೆ ಏನೋ ಮಾತುಕತೆ ಹಾಕ್ಲಿಕ್ಕೆ ಆಯಿತು. ಆವಾಗ ಆಟೋ ಡಿ ನಂಬರ್ 13 ಡಿ ನಂಬರು ಇವರ ಮೇಲೆ ಸರಿಯಾಗಿ ಅಟ್ಯಾಕ್ ಮಾಡಿದ್ದಾರೆ. ಲಾಸ್ಟಿಗೆ ನಮ್ಮ ಅದ್ರ ಬಗ್ಗೆನೂ ಕೇಳಿದ್ದಾರೆ, ಕಮೆಂಟ್ಗಳಲ್ಲಿ ಕೇಳಿದ್ದಾರೆ, ಅದು ಏನಕ್ಕೆ ಅಟ್ಯಾಕ್ ಆಯಿತು? ಅಲ್ಲ, ಅಟ್ಯಾಕ್ ಅಂದರೆ ಬಾಯಿ ಸರಿ ಇಲ್ವಲ್ಲ. ಅಂದರೆ ಎಲ್ಲ ನಾವೇ ನಮ್ಮದೇ, ನಮ್ಮ ಹತ್ರ ಮಾತಾಡ್ಸರಿ ಯಾರಿಲ್ಲ, ನಮಗೆ ಕೇಳುವವರೇ ಇಲ್ಲ, ಎಲ್ಲ ನಮ್ಮದೇ ಒಂದೊಂದು ಭಾವನೆ ಇತ್ತು. ಈ ಸೌಜನ್ಯ ಹೋರಾಟದಿಂದ ಅದು ಕುಗ್ಗಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಆ ಗೂಬೆ ನನ್ನ ಮಗ ಆ ವಠಾರಲ್ಲಿ ಮಾತ್ರ ಇದ್ದ, ಸಣ್ಣೊಂದು ಬಾವಿಯಲ್ಲಿ ಸುತ್ತಾಡ್ತಾ ಇದ್ದ, ಇಡೀ ಕರ್ನಾಟಕ ನೋಡ್ತಾ ಇರಲಿಲ್ಲ. ಏನು ಧರ್ಮಸ್ಥಳ ಆಗುತ್ತೆ ಅವನಿಗೆ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ ಕರ್ಕೊಂಡು ಹೋಗೋದು, ಆ ಒಂದು ದಬ್ಬಾಳಿಕೆಯಲ್ಲಿದ್ದ. ಇದು ನಮ್ಮ ಜನರಿಗೆ ಗೊತ್ತಾಗಿದೆ, ಮಾಧ್ಯಮ ಮುಖಾಂತರವಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಗೊತ್ತಾಗಿದೆ ಅಲ್ಲಿ ಏನಾಗ್ತಾ ಇದೆ ಅಂತ. ಅದಕ್ಕೆ ಉಳಿದ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಇನ್ನೂ ನಮ್ಮ ಮೇಲೆ ಈ ಥರ ಏನೋ ಮಾತಾಡಿದ್ರೆ ನಾವು ದಬ್ಬಾಳಿಕೆ ನಾವು ಮಾಡ್ತೀವಿ ಅಂತೇಳಿ ಆ ರೀತಿಯಲ್ಲಿ ಮಾತಿಗೆ ಮಾತು ಬೆಳೆದು ಹೆಚ್ಚೆಮ್ಮೆ ಆಗಿ ಮಾತು ಕಡೆ ಏಟು ತಿಂದ. ಇಲ್ಲಂತಲ್ಲ, ಆಟೋ ಸರಿಯಾಗಿ ಏಟು ತಿಂದಿದ್ದ. ಏಟು ತಿಂದು ಸರ್ಕಾರಿ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿ ಅಲ್ಲಿಂದ ಮಾಹಿತಿ ಠಾಣೆಗೆ ಕಳಿಸೋತಿ ಇವರು ಹೋದರು, ಯಾರೋ ಹೊಡೆದವರು ನಾಲ್ಕಲೆ ಮತ್ತೆ ಅವರು ಹೋದರು ಠಾಣೆಗೆ ಲಾಸ್ಟಿಗೆ ಬೆಂಗಳೂರವರು ಸರಿ ಇಲ್ಲ ಇವರು ಅಂತ ಹೇಳುವಾಗ ಆಟೋ ನನಗೆ ಕೇಸು ಬೇಡ ಏನು ಬೇಡ ಅಂತ ಕಮ್ಮಿದು ಹೋಗ್ಬಿಟ್ಟ. ಈ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇನ್ನೂ ಧೈರ್ಯವಾಗಿ ಹೋಗ್ಬೋದು ಧರ್ಮಸ್ಥಳ. ಮಾತು ನೀವು ಬೆಳೆಸ್ಕೊಳ್ಬೋದು, ಕೇಳ್ಬೋದು, ಏನೇ ಇದ್ದರೆ ಅಲ್ಲಿ ಠಾಣೆಗೆ ಹೋಗ್ಬೋದು. ಇವಾಗ ಅಲ್ಲಿಯ ಪೊಲೀಸ್ ಠಾಣೆ ಎಲ್ಲ ಹಿಂದಿನ ಥರ ಏನೋ ಅಲ್ಲಿಯ ಪ್ರಭಾವಿ ವ್ಯಕ್ತಿ ಅಂಡರಲ್ಲಿ ಇಲ್ಲ. ಇವಾಗ ಅವರಾಗಿ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಧೈರ್ಯವಾಗಿ ಏನೇ ಇದ್ದರೂ ಹೋಗಿ ನೇರವಾಗಿ ಆ ಠಾಣೆ ಕಂಪ್ಲೇಂಟ್ ಕೊಡಿ, ಇಲ್ಲ ನಮ್ಮ ಹೋರಾಟಗಾರನ ಕೇಳಿ. ಠಾಣೆಯವರೇ ಯಾರ ನಂಬರ್ ಕೊಡ್ತಾರೆ ಹೋರಾಟಗಾರನ ಅದರ ಸೌಜನ್ಯ ಹೋರಾಟಗಾರನು ಸಂಪರ್ಕಿಸಿ ಅಂತ ಈ ಮೂಲಕ ನಿಮಗೆ ಧೈರ್ಯ ತುಂಬ್ತಾ ಇದ್ದೀವಿ.